ಎಲ್ರಿಗೂ ನಮಸ್ಕಾರ. ಆ, ಈ ಕ್ಷಣ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮೆಲ್ಲರ ಜೊತೆ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಚಿತ್ರಲೋಕ.com ಅವ್ರ ಜೊತೆಗೆ ವೀರೇಶ್ ಅವರು ನನಗೆ ಇದನ್ನ ಒಂದು ದಯಪಾಲಿಸಿದ್ದಾರೆ ಅಂತಲೇ ಹೇಳ್ತೀನಿ. ಅದು ತುಂಬ ಕಮ್ಮಿನೇ ನಾನು ಉಪಯೋಗಿಸ್ತಿರೋ ಪದ. ಹೆಚ್ಚಿನದು ಹೇಳೋಕ್ಕೆ ಸ್ವಲ್ಪ ಪದಗಳು ಸಿಗ್ತಾ ಇಲ್ಲ. ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನಾನು ಈ ಮೂಲಕ ಭೇಟಿ ಮಾಡಿ ನನ್ನ ಅನುಭವನ ಹಂಚ್ಕೊತಾ ಇದ್ದೀನಿ. ನೀವು ಸಹೃದಯದಿಂದ ನಿಮ್ಮ ಸಮಯವನ್ನ ಇದಕ್ಕೆ ದಯಪಾಲಿಸಿ ವಿನಿಯೋಗಿಸ್ತಾ ಇದ್ದೀರಾ. ಹಾಗಾಗಿ ನೀವು ಕೇಳಿದ್ರಿ ಹುಟ್ಟಿದ ಸ್ಥಳ ಯಾವುದು ಅಂತ. ನಾನು ಹುಟ್ಟಿದ್ದು ಕೋಲಾರ. ಅಂದ್ರೆ ಅದು ತುಂಬಾ ಅತ್ಯಲ್ಪ ಸಮಯ. ಅದು ಅಲ್ಲಿ ಮಗು ಅಷ್ಟೇನೆ. ಆಮೇಲೆ ಅಲ್ಲಿಂದ ಬದಲಾಗಿದ್ದು ಒಂದು 56ನೇ ಇಸ್ವಿ ಇರ್ಬೋದು. ನಮ್ಮ ತಂದೆ ಈಗ ಇಲ್ಲ ಅಂದಿದ್ರೆಲ್ಲ ಅವ್ರನ್ನ ಕೇಳಿ ಬರ್ಕೊಂತ ಇದ್ದೆ. ಇದ್ದಾಗಿ ಎಲ್ಲ ಪ್ರಶ್ನೆ ಇರಲಿಲ್ಲ. ನಮ್ಮ ತಂದೆ ಸಂಸ್ಕೃತ ಲೆಕ್ಚರರ್ ಆಗಿದ್ರು, ಯುವರಾಜಸ್ ಕಾಲೇಜ್ ಮಾನಸ ವಿಮೂತ್ರಿಲಿ. MA ಮೈಸೂರು. MA ಅವರು MA ಇದಕ್ಕೆ ಪಾಠ ಹೇಳ್ಕೊಡ್ತಾ ಇದ್ರು. ನನ್ನ ಎಜುಕೇಶನ್ ಪ್ರಾರಂಭ ಆಗಿದ್ದು ಮೈಸೂರಿನಲ್ಲೇ ಸರಸ್ವತಿಪುರಂ ಒಂದು ಸ್ಕೂಲಲ್ಲಿ. ಅದೇ ನಮ್ಮ ಶಂಕರ್ ಸಿಂಗ್ ಅವರು ನವಜ್ಯೋತಿ ಸ್ಟುಡಿಯೋ ಎಲ್ಲ ಅಲ್ಲಿಗೆ ಹತ್ರ ಇದ್ದಿದ್ದು ಒಂದು ಸಣ್ಣ ಶಾಲೆನಲ್ಲೇ ಅಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಏನು ಆವಾಗೆಲ್ಲ LKG UKG ಆ ಥರ ಎಲ್ಲ ಇರಲಿಲ್ಲ. ನನ್ನ ನೇರವಾಗಿ 4ನೇ ಕ್ಲಾಸ್ಗೇನೋ ತರಗತಿಗೆ ಸೇರಿಸ್ಕೊಂಡಿದ್ರು. ಆಮೇಲೆ ಪರೀಕ್ಷೆನಲ್ಲೂ ಪಾಸಾಗಿ 5ಕ್ಕೆ ಬಂದೆ. 5 ಅಂದರೆ ಅವಾಗೆಲ್ಲ ಮಿಡ್ಲ್ ಸ್ಕೂಲು ಒಂದು ಲೆಕ್ಕ. 5, 6, 7 ಪಬ್ಲಿಕ್ ಎಕ್ಸಾಮು. ಆಮೇಲೆ 8ರಿಂದ ಹೈಸ್ಕೂಲ್. ಅದು ಹೈಸ್ಕೂಲ್ ಕೂಡ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. 8, 7, 8, 9 ಎಲ್ಲ. ಆಮೇಲೆ ಮಹಾಜನ ಹೈಸ್ಕೂಲಿಗೆ ಬಂದೆ. ಅಲ್ಲಿ 8th ಸ್ಟ್ಯಾಂಡರ್ಡಿಗೆ ಸೇರಿದ್ದು. ಇಂಗ್ಲೀಷ್ ಮೀಡಿಯಮ್ ಇತ್ತು. 1 ವರ್ಷ ಓದಿದೆ. ಕನ್ನಡದಲ್ಲಿ ಓದಿದೆ. ತಕ್ಷಣ ಅದೇನಾಯ್ತೋ ಏನು ಮನ್ಸು ಬಂತೋ ನಮ್ಮ ತಂದೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಟ್ರು, ಮತ್ತೆ 8ಗೆ. ಹಾಗಾಗಿ ನನಗೆ ಅಲ್ಲಿಂದ ತುಂಬನೇ ತೊಂದರೆ ಶುರುವಾಯಿತು. ಯಾಕೆಂದರೆ ನನ್ನಷ್ಟು ಕನ್ನಡಾಭಿಮಾನಿ ಹುಡುಕಿದ್ರು ಸಿಗೋದು ಕಷ್ಟ ಅಂತ ಅದನ್ನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಹೊರತು ನನ್ನ ಬೆಂತಟ್ಕೊಂಡು ಹೇಳೋದಲ್ಲ. ಅದು ಎಲ್ಲರಲ್ಲೂ ಇರುತ್ತೆ ಕನ್ನಡಾಭಿಮಾನ. ನನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಅನ್ಸುತ್ತೆ. ಹಾಗಾಗಿ ನನಗೆ ಬರ್ತಾ ಇದ್ದಿದ್ದೆ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಕನ್ನಡ ಭಾಷೆ ವರ್ತಮಾನ ಪತ್ರಿಕೆ ಓದ್ತಾ ಇದ್ದೆ, ಕಾದಂಬರಿಗಳು ಓದ್ತಾ ಇದ್ದೆ. ಸಿನಿಮಾ ಹಾಡಿನ ಪುಸ್ತಕ ಎಲ್ಲ ಕನ್ನಡ ಸಿನಿಮಾದೇ ಜಾಸ್ತಿ ಇರೋದು. ಪ್ರತಿಯೊಂದಕ್ಕೂ ಕನ್ನಡ ಬಿಟ್ಟು ಬೇರೆ ಏನೂ ಇರ್ತಾ ಇರಲಿಲ್ಲ. ಯಾವ ಒಂದು ಬಾಂಧವ್ಯದಲ್ಲೂ ಒಂದು ಇನ್ನೊಬ್ಬರ ಜೊತೆ ನಾನು ಸಂಪರ್ಕ ಮಾಡಬೇಕಾದ್ರೂ ಎಲ್ಲ ಕನ್ನಡನೇ ಇರ್ತಾ ಇತ್ತು. ಇಂಗ್ಲೀಷ್ ಬರ್ತಾ ಇರಲಿಲ್ಲ ಕೂಡ ನನಗೆ. ಅದು ಒಂದು ಕಾರಣ ಇರ್ಬೋದು, ಹೇಳೋಕ್ಕಾಗಲ್ಲ. ಇಂಗ್ಲೀಷ್ ಬರದೇ ಇರೋದ್ರಿಂದ ಅದ್ರ ಮೇಲೆ ಒಂಥರ ಅದೇನು ಅಸಹಾಯಕತೆಯಿಂದನೋ ಏನೋ ಒಂಥರ ದ್ವೇಷನೇ ಬೆಳೆಸ್ಕೊಂಡ್ಬಿಟ್ಟಿದೆ. ಬಟ್ ಕನ್ನಡ ಭಾಷೆ ಮೇಲಂತೂ ಅತೀವವಾದ ಆಸಕ್ತಿ, ಮಮಕಾರ, ಮೋಹ ಎಲ್ಲ ತುಂಬಾನೇ ಇತ್ತು. ಇವತ್ತಿಗೂ ಇದೆ, ಬಟ್ ಆವಾಗ ಜಾಸ್ತಿ ಇತ್ತದು. ಇಂಗ್ಲೀಷ್ ಬರ್ತಾ ಇರಲಿಲ್ಲ ಮೊದಲನೇದಾಗಿ. ಆಮೇಲೆ ಇಂಗ್ಲೀಷ್ ಪಿಕ್ಚರ್ ಅಂದರೆ ಎಲ್ಲ ಪೋಸ್ಟರ್ ನೋಡಿದ್ರೇ ಸ್ವಲ್ಪ ನಮ್ಗೆ ಆ ವಯಸ್ಸಿನಲ್ಲಿ ಅದೇನೋ ಒಂಥರ ಅಡಲ್ಟ್ಸ್ ಓನ್ಲಿ ಪಿಕ್ಚರ್ದು ಅದೆಲ್ಲ ನೋಡಿದರೆ ದೊಡ್ಡವರು ಬೈಯೋರು ಅದನ್ನೆಲ್ಲ. ನಮಗೂ ಒಂಥರ ಅದು ಅಸಹ್ಯವಾಗಿ ಕಾಣೋದು. ಹಾಗಾಗಿ ಎಲ್ಲನೂ ಸಿನಿಮಾ ಮೂಲಕನೇ ನನಗೆ ಬಂದಿರೋದು. ನಾನು ಮಾತಾಡೋದು ಏನು ಮಾತಾಡ್ಬೇಕಾದ್ರೂ, ಊಟದ ಬಗ್ಗೆ ಮಾತಾಡ್ಬೇಕಾದ್ರೂ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳು ಅಂತ ಮಾಯಾ ಬಜಾರ್ ಹಾಡಿಂದನೇ ನನಗೆ ಊಟ ತಿಂಡಿ ಬಗ್ಗೆ ಎಲ್ಲ. ಆ ಹಾಡು ನೋಡ್ಬಿಟ್ರೆ ನನ್ನ ಹೊಟ್ಟೆ ತುಂಬೋಗುತ್ತೆ, ನಿಜವಾಗ್ಲೂ ತುಂಬೋಗುತ್ತೆ. ನಾನು ಊಟ ಕೇಳೋದೇ ಇಲ್ಲ ಬೇಕಾದ್ರೆ. ಅದೇನೋ ಆ ಪದ್ಧತಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇಂಗ್ಲೀಷು ಅಂದರೆ ಅದೇ ಅವರೆಲ್ಲ ನಮ್ಮ ಥರ ಸಂಸ್ಕೃತಿ ಇಲ್ವಲ್ಲ ಅವ್ರಿಗೆ. ನಮ್ಮ ಥರ ದೇವರು ಪೂಜೆ ನಮ್ಮ ಇದು ಎಲ್ಲ ಏನೂ ಇಲ್ಲ ಅವ್ರದ್ದು. ನಾರ್ಮಲ್ ಆಗಿರೋರು. ಅದೇನೋ ಆ ಕಾಲದಲ್ಲಿ ದೊಡ್ಡವ್ರುಗಳು ಸ್ವಲ್ಪ ಬೈಯೋರು ಅವ್ರನ್ನೆಲ್ಲ, ಫಾರಿನರ್ಸ್ನ ಅವ್ರನ್ನೆಲ್ಲ ಬೈಯೋರು. ಅವರೆಲ್ಲ ಸರಿ ಇಲ್ಲ ಅನ್ನೋರು. ಅವ್ರ ಸಂಸ್ಕೃತಿ ಸರಿ ಇಲ್ಲ ಅಂತ ಲೆಕ್ಕ. ನಮ್ಮದೇ ಸಂಸ್ಕೃತಿ ಗ್ರೇಟ್ ಅಂತಿತ್ತು. ಅದು ಇವತ್ತಿಗೂ ನಿಜನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಿಕ್ಸೆಡ್ ಎಲ್ಲ ಕಡೆನೂ. ಬರೀ ಒಂದೇ ಥರ ಎಲ್ಲೂ ಇರೋದಿಲ್ಲ. ನೀರು ಅಷ್ಟೇ. ಸಮುದ್ರದಲ್ಲಿ ನೀರೇ ಒಂಥರ ಇರುತ್ತೆ, ಸರೋವರದಲ್ಲಿರೋ ನೀರೇ ಒಂಥರ ಇರುತ್ತೆ, ಚರಂಡಿನಲ್ಲಿರೋ ನೀರೇ ಒಂಥರ ಇರುತ್ತೆ. ಎಲ್ಲ ನೀರೇನೆ. ಈ ಸ್ಕೂಲು ಕಾಲೇಜಿನಲ್ಲಿ ನಾಟಕ, ಸಿನಿಮಾ ಹವ್ಯಾಸಗಳು? ಒಂದೇ ಒಂದು ನಾಟಕ ಮಾಡಿದ್ದೆ ಮಹಾಜನ ಹೈಸ್ಕೂಲಲ್ಲಿ. ಅದು ಶಶಿಕಲಾ ಅಂತ ಒಂದು ಹುಡುಗಿ ಪಾತ್ರ ಮಾಡಿದ್ದೆ. ಏನು ತಯಾರಿ ತಗೊಂಡಿದ್ದಲ್ಲ ಅದು.
ಸುಮ್ಮನೆ ನಡೀತಾ ಇದ್ದಾಗ ನಾನು ಮಾಡ್ತೀನಿ ಅಂತ ಏನೋ ಹೋಗಿ ಒಬ್ಬನೇ ನಿಂತ್ಕೊಂಡೇ ಮಾಡಿರೋದು. ಆಮೇಲೆ ಮಾಡಿ ಬಂದೆ. ಅಷ್ಟೊತ್ತಿಗೆ ನನಗಿನ್ನ ಮುಂಚೆ ನಮ್ಮ ಮನೆಯಿಂದ ಒಂದು 2ನೇ ಮನೆ ಹುಡುಗಿ ನಮ್ಮ ತಂದೆ ಈಚೆ ಏನೋ ಇದ್ರೇನೋ, ನಿಮ್ಮ ಮಗ ಶಶಿಕಲಾ ಅಂತ ಒಂದು ಹುಡುಗಿ ಪಾತ್ರ ನಾಟಕದಲ್ಲಿ ಮಾಡ್ದ, ತುಂಬ ಚೆನ್ನಾಗಿ ಮಾಡ್ದ ಅಂತ ಹೇಳ್ಬಿಟ್ಟಿದ್ದಾಳೆ. ನಮ್ಮ ಅಪ್ಪನ ಕೋಪ ಬಂದ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿದೆ. ನನ್ನ ಮಗ ನಾನು ದೇವಸ್ಥಾನ, ಆಶ್ರಮ, ಮಠ ಈ ಥರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇವನ್ನ ಇದು ಮಾಡ್ತಾ ಇದ್ರೆ ಇವನು ಹೋಗ್ಬಿಟ್ಟು ಏನೋ ಈ ಥರ ಎಲ್ಲ ಮಾಡ್ತಾನಲ್ಲ ಅಂತ ಮನೆಯಿಂದ ಆಚೆ ಕಳಿಸ್ಬಿಟ್ರು, ಓಡಿಸ್ಬಿಟ್ರು ಅವರು. ಹೋಗಿ ಮನೆ ಒಳಗೆ ಬರಬೇಡ ನೀನು ಅಂತ. ಏನು ವಯಸ್ಸು ಅವಾಗ? ಒಂದು 10 ಇರ್ಬೋದಷ್ಟೇ. ಈಗ ಎಷ್ಟು ನಿಮಗೆ? ಈಗ 74. ರೆಕಾರ್ಡ್ಗಷ್ಟೆ. ನನ್ನ ಮನಸ್ಸಿಗೆ, ಹೃದಯಕ್ಕೆ, ಮೆದುಳಿಗೆ, ನನ್ನ ನಡವಳಿಕೆಗೆ, ನನ್ನ ಓಡಾಟಕ್ಕೆ ಯಾವುದಕ್ಕೂ ಆ ವಯಸ್ಸಿಲ್ಲ ನನಗೆ. ಮನೆಯಿಂದ ಓಡಿಸೋಕೆ ಎಲ್ಲೋದ್ರಿ? ಮನೆ ಗೇಟಿಂದ ಆಚೆನೇ ನಿಂತಿದ್ದೆ. ಆಮೇಲೆ ಅವರ ಸ್ನೇಹಿತರು ಅವ್ರು ಬಂದು, ಯಾಕೆ ಇಲ್ಲೇ ನಿಂತಿದ್ಯಾ, ಬಾ ಒಳಗೆ ಬಾ ಒಳಗೆ, ಇಲ್ವಾ ನಿಮ್ಮ ತಂದೆ ಅಂತೆಲ್ಲ ಕೇಳಿದ್ರು. ಇಲ್ಲ, ನಮ್ಮಪ್ಪ ನನ್ನ ಮನೆಯಿಂದ ಓಡಿಸ್ಬಿಟ್ಟಿದ್ದಾರೆ. ಏನು ಮಾಡ್ತೀಯ ಅಂದರು. ಕುಕ್ನಳ್ಳಿ ಕೆರೆಗೆ ಹೋಗಿ ಬಿದ್ದು ಸತ್ತೋಗ್ತೀನಿ ಅಂದೆ. ಮತ್ತು ಇಲ್ಲೇ ನಿಂತಿದ್ಯಲ್ಲ ಅಂದರು. ಧೈರ್ಯ ಇಲ್ಲ ಅಂತೆ. ಆಮೇಲೆ ಇಲ್ಲ ಬಾ ನಾವು ಹೇಳ್ತೀವಿ ಅಂತ. ನಾ ಬರಲ್ಲ, ನಮ್ಮಪ್ಪ ಹೊಡಿತಾರೆ, ಬೈತಾರೆ ಅಂತೆಲ್ಲ. ಅದು ನಿಜನೇ ಇತ್ತು. ಏನು ನಮ್ಮ ತಂದೆನ ಬಗ್ಸಕ್ಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ ಬಿಡಿ, ಯಾರೊಬ್ಬರ ಕೈಲೂ ಆಗ್ತಿರ್ಲಿಲ್ಲ. ಬಲವಂತವಾಗಿ ಇವ್ರು ಹೇಳ್ಕೊಂಡು ಹೋಗಿ, ರಾಮಾಚಾರ್ಯ ನೀವೇ ತಿಳಿದವರು, ನೀವೆಲ್ರಿಗೂ ಬುದ್ಧಿ ಹೇಳಬೇಕಾದವರು, ನೀವೇ ಯಾಕೆ ಇಂಥ ತಪ್ಪು ಮಾಡ್ತಿದ್ದೀರಾ? ಇಲ್ಲ ಅವನು ನನ್ನ ಭಾಗಕ್ಕೆ ಇನ್ನಿಲ್ಲ. ಅವನು ಅಪ್ಪನ ಹೆಸರು ರಾಮಾಚಾರ್ ಅಂತ. ರಾಮಾಚಾರಿ ಅಂತಲೂ ಉಂಟು, ರಾಮಾಚಾರ್ ಅಂತಲೂ ಉಂಟು. ಆಮೇಲೆ ಸರಿ, ಅವರು ಇಲ್ಲ, ನಾವು ಹೇಳಿದ್ವಿ ನಿಮ್ಮ ಮಗನಿಗೆ ಬುದ್ಧಿ ಹೇಳಿದ್ದೀವಿ, ಇನ್ಯಾವತ್ತು ಆ ಥರ ಎಲ್ಲ ಮಾಡಲ್ಲ, ಅವನು ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ. ಏನು ಗೊತ್ತಿಲ್ಲದೇನೂ ತಪ್ಪು ಏನು ಬೇಕಾದ್ರೂ ಮಾಡ್ಬೋದಾ ಅಂತ ನಮ್ಮಪ್ಪ ಸವಾಲು ಹಾಕಿದ್ರು ಅವ್ರಿಗೆ. ಗೊತ್ತಿಲ್ಲ ಅಂತ ಒಂದೇ ಕಾರಣ ಇಟ್ಕೊಂಡ್ಬಿಟ್ಟು ಏನು ತಪ್ಪು ಬೇಕಾದ್ರೂ ಮಾಡಿಬಿಡ್ಬೋದಾ? ಇಲ್ಲ ಬೇಡ, ಅವನು ನನಗೆ 3 ಜನ ಮಕ್ಕಳಿದ್ದಾರೆ, ಪರವಾಗಿಲ್ಲ, ಇವ್ನು ನನ್ನ ಲೆಕ್ಕಕ್ಕಿಲ್ಲ, ಇವತ್ತು ಸತ್ತೋದ ಅಂತ ತಿಳ್ಕೊತೀನಿ, ಸಾಯ್ಲಿ ಬೇಕಾದ್ರೆ ಅವನು, ನನಗೆ ಯೋಚನೆ ಇಲ್ಲ, ಹೋಗಿ ನಡಿ ಆಚೆಗೆ ನೀನು, ಬೇಕೂಪ. ನಾನು ಕೇಳಿ ಮಾಡಿದ್ಯಾ ನಾನು ನಾಟಕ? ನೀನು ನನ್ನ ಹೇಳಿದೆ ನಾಟಕ ಮಾಡ್ತೀನಿ ಅಂತ. ಯಾರು ನಿನ್ಗೆ ಹೇಳ್ಕೊಟ್ಟಿದ್ದೀವೆಲ್ಲ? ಏನು ನಿನ್ನ ನಾಟಕ ಮಾಡಕ್ಕೆ ಏನು ಬರುತ್ತೆ ನಿನಗೆ? ಎಲ್ಲಿ ಕಲಿತೆ? ಸುಮ್ಮನೆ ಎಲ್ರಿಗೂ ಪ್ರೈಸ್ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಕೊಡ್ತಾರೆ ನಿನಗೆ? ಇಲ್ಲಪ್ಪ ಕೊಟ್ಟಿದ್ದಾರೆ. ಏನು ಕೊಟ್ರು? ಒಂದು ಪೆನ್ಸಿಲ್ಲು. ಸ್ವಲ್ಪ ಸಮಾಧಾನ ಆದ್ರು. ಪೆನ್ಸಿಲ್ ಅಲ್ಲ, ಒಂದು ಪ್ರೈಸ್ ಗಳಿಸ್ದ ಅಂತಿದೆಯಲ್ಲ, ವಿದ್ಯಾವಂತರಲ್ವಾ ಅವ್ರು, ಆ ಪ್ರೈಸ್ ಅನ್ನೋದಕ್ಕೆ ಮಹತ್ತರವಾದ ಬೆಲೆ ಕೊಡ್ತಾರೆ ನಮ್ಮ ತಂದೆ. ಅದು ಎಷ್ಟು ಬರ್ತಲ್ಲ ಮುಖ್ಯ. ಯಾವುದೊಂದು ಪ್ರಶಸ್ತಿ ಪತ್ರನೇ ಆಗಲಿ, ಒಂದು ಬಹುಮಾನನೇ ಆಗಲಿ, ಒಂದು ಮೆಚ್ಚುಗೆನೇ ಆಗಲಿ, ಏನೇ ಕೊಡ್ಲಿ, ಆ ಕೊಡೋ ವಸ್ತು ನೋಡಿ ಅಳಿಬಾರ್ದು ನಾವು. ಪ್ರೈಸ್ ಇಲ್ಲ, ಇವರು ಸಮಾಧಾನ ಹೇಳಿದ್ಮೇಲೆ, ಇಲ್ಲ ಅವನು ಮುಂದಕ್ಕೆ ಹಾಗೆಲ್ಲ ಮಾಡಲ್ಲ, ಅವನು ಓದಿ ದೊಡ್ಡ ವಿದ್ಯಾವಂತ ಆಗ್ತಾನೆ, ನಿಮ್ಮ ಮಗ ಅಲ್ವೇ ಅವನು, ಯಾಕೆ ಈ ಥರ ಎಲ್ಲ ನೀವು ತಪ್ಪು ಭಾವನೆ ಬೆಳೆಸ್ಕೊಂತೀರಾ, ಬೆಳೆಸ್ಕೋಬೇಡಿ, ಒಳ್ಳೇದಾಗುತ್ತೆ ಅಂತ. ಅವರು ತುಂಬ ಉತ್ತಮವಾದ ಜನಗಳವರು, ಹಾಗಾಗಿ ಅವ್ರಿಗೆ ತುಂಬ ಗೌರವ ಕೊಡ್ತಾರೆ, ಅವರಲ್ಲಿ ತುಂಬ ನಂಬಿಕೆ ಇದೆ, ಅವರ ಆಶ್ರಮಕ್ಕೆ ಸೇರಿದವರು. ಹಾಗಾಗಿ ನಮ್ಮ ತಂದೆ ಬೆಲೆ ಕೊಡಲೇಬೇಕಾಯ್ತು. ನಡಿ ಒಳಗೆ, ಬೇಕೂಪ, ಇನ್ನೊಂದು ದಿವಸ ಏನಾರು ನಾನು ನಾಟಕ ಮಾಡ್ತೀನಿ, ಅಭಿನಯ ಮಾಡ್ತೀನಿ ಅಂತ ಏನಾರು ನೀನು ನನ್ನ ಎದುರಿಗೆ ಉಸಿರೆತ್ತಬೇಕಲ್ಲ, ನಿನಗೇನು ಮಾಡ್ತೀನಿ ನೋಡ್ತಾ ಇರು. ಇಲ್ಲಪ್ಪ, ನಾನು ಮುಂದೆ ಹಂಗೆ ಮಾಡಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ದೆ. ಪುಸ್ತಕ ತೊಗೊಂಡು ಓದ್ತಾ ಇರು. ಅದು ಅಮರ ನಿರ್ಜರ ದೇವ ಅಮರಕೋಶ ಕಲಿ. ಈ ನನ್ನ ಮಗ ಏನು ಮಾಡ್ದ ಗೊತ್ತೇ? ಅಮರ ಹೇಳ್ಕೊಡ್ತೀನಿ ಬಾ ಅಂದ್ರೆ ಬಂದ. ಅಪ್ಪ ನನಗೆ ಬರುತ್ತಪ್ಪ ಅಂದ. ಹೌದಾ ಅಂತ. ನಾನು ಯಾವಾಗಲೂ ಓದ್ತಿದ್ದ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲಿ ಹೇಳಿ ನೋಡೋಣ ಅಂದ್ರೆ, ನಮ್ಮ ತಂದೆ ಅಮರಕೋಶ ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ರು. ಇದು ಅವ್ರಿಗೆ ಹೇಳ್ತಾ ಇರೋದು. ಕರೆದ್ರೆ ಈ ಬೇಕೂಪ ಏನ್ ಮಾಡ್ದ ಗೊತ್ತೇ ಅಂದ್ರು. ನೀವ್ ಹೇಳಿದ್ರೆ ತಾನೆ ರಾಮಾಚಾರ್ಯ ನಮ್ಗೆ ಗೊತ್ತಾಗೋದು, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ಅಂದ್ರು. ಅಲ್ಲ, ಕೂರ್ಸ್ಕೊಂಡು ನಾನು ತೆಗೆದು ಅಮರ ನಿರ್ಜರ ದೇವ ಅಂತ ಹೇಳಕ್ ಹೊರಟ್ರೆ ಅಷ್ಟರೊಳಗೆ ನನಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ನಂಗೆ ತುಂಬಾ ಸಂತೋಷ ಆಗೋಯ್ತು. ಅರೆ, ನಾನು ಹೇಳ್ಕೊಡಕ್ ಮುಂಚೆನೆ ಇವನ್ ಕಲ್ತ್ಬಿಟ್ಟಿದಾನ, ಎಲ್ಲಿ ಹೇಳಿ ನೋಡೋಣ ಅಂದ್ರು. ನಾನು ಅಮರ ಮಧುರ ಪ್ರೇಮ, ಮುಚ್ಚು ಬಾಯಿನ, ಅಮರ ಮಧುರ ಪ್ರೇಮ ಅಂತೆ, ಅದಲ್ಲ ಇದು ಅಂತ ಪುಸ್ತಕ ತೆಗೆದು ಮಾಡಿದ್ರು. ಯಾಕೆಂದ್ರೆ ಅಷ್ಟೊತ್ತಿಗೆ ರತ್ನಗಿರಿ ರಹಸ್ಯ ಪಿಕ್ಚರ್ ನೋಡಿದ್ದೆ. ಆ ಹಾಡಿನ ಪುಸ್ತಕ ಗಲಾಟೆ ಮಾಡಿ ಮೈಸೂರು ರಾಜ್ಕಮಲ್ ಟಾಕೀಸ್ನಲ್ಲಿ ನಮ್ಮ ಅಮ್ಮನ ಹತ್ರ ಇದು ಮಾಡಿ ಆ ಪುಸ್ತಕ ತೆಗೆಸ್ಕೊಂಡು ಮನೆಗೆ ತೊಗೊಂಡ್ಬಂದಿದ್ದೆ. ಹೆಚ್ಚು ಕಮ್ಮಿ ಅಂತ ಕಲ್ತಿದ್ದೆ. ಬೇಕಾದ್ರೆ ಆ ಹಾಡಿನ ಪುಸ್ತಕದ ಅಮರ ಮಧುರಗೋಸ್ಕರನೇ ನಾನು ಕಲ್ತಿದ್ದ ಈ ಎಲ್ಲ ಆಸಕ್ತಿ ಎಲ್ಲ. ಸರಿ, ಅಲ್ಲಿಗೆ ಸಂಸ್ಕೃತನೇ ಮುಂದುವರಿತು.
ಅಲ್ಲಿಂದ ಮುಂದಕ್ಕೆ ಜಾಸ್ತಿ ಅವ್ರ ಪ್ರಕಾರ ಅವರಿರೋ ಟೈಮ್ನಲ್ಲಿ ಅವ್ರ ಎದುರಿಗೆ. ಇಲ್ಲಾಂದ್ರೆ ನಾನು ಮಾಮೂಲಾಗಿ ಕಾದಂಬರಿಗಳು ಓದೋದು, ಚಂದಮಾಮ, ಬಾಲಮಿತ್ರ ಇದು ಓದೋದು, ಕಸ್ತೂರಿನಲ್ಲಿ ನಗೆಮಲ್ಲಿಗೆ ಅಂತ ಬರೋದು, ಇದುವೇ ಜೀವನ ಅಂತ ಏನೋ ಒಂದು ಬರೋದು, ಎಲ್ಲ ಕನ್ನಡನೇ ಓದ್ತಾ ಇದ್ದಿದ್ದು. ನಂಗೆ ಇಂಗ್ಲೀಷ್ ಎಲ್ಲಿ ಬರ್ತಾ ಇತ್ತು, ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಎಲ್ಲ ಅದು ಅಂಥವೇ ಓದಿ ಹೇಗೋ ಅಂತೂ SSLC ನಾನು 2nd ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ನಾನು ಪಾಸ್ ಆಗ್ಬಿಟ್ಟಿದ್ದೀನಿ, ಅಪ್ಪ ನನ್ನ ಪಿಕ್ಚರ್ ಕಳಿಸು ಅಂದೆ. ಸರಿ ಹೋಗ್ಬಿಟ್ ಬಾ ಅಂದರು. ಯಾರ್ನಿ ಅಂತ ತಮಿಳ್ ಪಿಕ್ಚರ್. ಅವಾಗ ಪಿಕ್ಚರ್ ಹೋಗ್ಬಿಟ್ರು, ಅಪರೂಪಕ್ಕೆ ನೋಡೋದಕ್ಕೆ ಹೋಗ್ಬಿಟ್ಟಿತ್ತು ಥಿಯೇಟರ್ನಲ್ಲಿ. ತುಂಬ ಕಮ್ಮಿ ಬರೆದಿಟ್ಟಿದ್ದೀನಿ ನಾನು, ಬಹಳ ಕಮ್ಮಿ. ಅದು 6 ತಿಂಗಳಿಗೊಂದೊಂದು ಇರ್ಬೋದು, ವರ್ಷಕ್ಕೊಂದೊಂದು ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಅವರೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಭಕ್ತ ಕನಕದಾಸ, ಭಕ್ತ ರಾಮದಾಸ್, ಭಕ್ತ ಮಾರ್ಕಂಡೇಯ, ರತ್ನಗಿರಿ ರಹಸ್ಯಕ್ಕೂ ಕರ್ಕೊಂಡೋಗಿದ್ದರು. ಅದಕ್ಕೆ ಆನೆ ತೋರಿಸ್ತೀನಿ ನಿನಗೆ ಅಂತಂದ್ಬಿಟ್ಟು 57ನೇ ಇಸ್ವಿ ಅದಕ್ಕೆ ಕರ್ಕೊಂಡೋಗಿದ್ರು. ನಮಗೆ ಕ್ಲಾಸ್ ಟೀಚರ್ ಇದ್ದರು, BA ಕಮಲಾದೇವಿ ಅಂತ. ಅವರು ಸ್ಕೂಲ್ ಮಾಸ್ಟರ್ ಆ ಥರ ಎಲ್ಲ ಅವರು ಮುಂದಕ್ಕೆ ಎಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅಲಿಬಾಬಾவும் 40 ತಿರುಡರ್ಗಳು ತಮಿಳು. ಯಾಕೆಂದರೆ ಲಕ್ಷ್ಮೀ ಟಾಕೀಸ್ ಮ್ಯಾನೇಜರು ಅಲ್ಲೇ ಸರಸ್ವತಿಪುರಂನಲ್ಲೇ ಇದ್ರು. ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಿದ್ದು ಶನಿವಾರ ಎಲ್ಲ. ಅವ್ರ ಮನೆಯಲ್ಲಿ ಪಾಸ್ ಕೊಟ್ಬಿಡೋರು. ಆಗಿನ ಕಾಲದೆಲ್ಲ 4 ವಾರ 6 ವಾರ ಆದಮೇಲೆ ಪಾಸ್ ಸಿಗೋದು. ಬಟ್ ಟ್ಯಾಕ್ಸ್ ಕಟ್ಟಬೇಕು, ಫುಲ್ ಟಿಕೆಟ್ ಪ್ರೈಸ್ ಇರಲಿಲ್ಲ. ಬಡತನ ಅಲ್ಲ, ಎಲ್ಲರಲ್ಲೂ ಬಡತನ. ಸಾಹುಕಾರರು ಜಾಸ್ತಿ ಇರಲಿಲ್ಲ, ಶ್ರೀಮಂತರು. ಎಲ್ರಿಗೂ ಬಡತನನೇ. ನಮ್ಮ ಅಪ್ಪನಿಗೆ ಬರ್ತಾ ಇದ್ದಿದ್ದು 108 ರೂಪಾಯಿ ಸಂಬಳ, 108, 4 ಗಂಡು ಮಕ್ಕಳು. ಅದರಲ್ಲಿ 10% ಇದು ಮನೆ ಬಾಡಿಗೆ, ಕ್ವಾರ್ಟರ್ಸ್. ಅದು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಂತ 10 ರೂಪಾಯಿ ಬಾಡಿಗೆ, 108 ಅಂದ್ರೆ. ಇನ್ನು 90ರಲ್ಲಿ ಜೀವನ ನಡಿಬೇಕು, ಎಲ್ಲ ನಡಿಬೇಕು. ಊಟ, ತಿಂಡಿ, ಬಟ್ಟೆ, ಔಷಧಿ ಖರ್ಚು, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಯಾವುದಿಲ್ಲ ಹೇಳಿ ಪ್ರತಿಯೊಂದು ಆ 90 ರೂಪಾಯಿನಲ್ಲಿ ನಮ್ಮಪ್ಪ ಮ್ಯಾನೇಜ್ ಮಾಡಬೇಕು. ಬಟ್ ಆದರೂ ಆ ಕಾಲದಲ್ಲಿ ಒಂದು ದಾಣಿ ಅಂದರೆ 12 ಕಾಸು, ಅರ್ಧ ದಾಣಿ ಅಂದರೆ 6 ಕಾಸು, 3 ಕಾಸು, ಅದೇ ತೂತಿನ ಕಾಸು ಬರೋದು. ಒಂದೊಂದು ಕಾಸಿಗೂ ಬೆಲೆ ಇತ್ತು ಸರ್, ಒಂದೊಂದು ಕಾಸಿಗೂ ಬೆಲೆ ಇತ್ತು ಅವಾಗ. ಒಂದೊಂದು ಕಾಸು ಅಂದರೆ ಯಾರೋ ಏನು ಅದನ್ನು ನಿರ್ಲಕ್ಷ್ಯ ಮಾಡೋಂಗೆ, ಅದನ್ನ ತಿರಸ್ಕಾರ ಮಾಡೋಂಗೆ ಇರಲಿಲ್ಲ. ಹಿಂಗೆ ಕಣ್ಣು ಗೊತ್ಕೋಬೇಕು ಒಂದು ಕಾಸು. ಆ ಕಾಲ ಇತ್ತು. ಆಮೇಲೆ ಅದು ನಯಾ ಪೈಸೆಗೆ ತಿರುಗ್ತು. 16 ಆಣೆ ಇದ್ದಿದ್ದೇನಾಯ್ತು 100 ನಯಾ ಪೈಸೆ ಅಂತ. ಚೆನ್ನಾಗಿತ್ತು. ಅದ್ರ ಕಾಲನೇ ಚೆನ್ನಾಗಿತ್ತು. ನಂತರ ನಿಮ್ಮ ಬೆಳವಣಿಗೆ ಸ್ಕೂಲಿಂದ ಕಾಲೇಜಲ್ಲಿ ಸೇರ್ಕೊಂಡ್ರಿ. ಎಲ್ಲಿ ಕಾಲೇಜು ರಂಗದಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಕ್ಟ್ ಮಾಡಿದ್ದೆ ಕಾಲೇಜ್ ಹೊರತು ಕಾಲೇಜ್ ಮೆಟ್ಲು ತುಳಿಲೇ ಇಲ್ಲ. ಮಹಾಜನ ಹೈಸ್ಕೂಲಲ್ಲಿ 10 ತೇರ್ಗಡೆ ಆಗಿ 11ನೇ ಇದಕ್ಕೆ ಬಂದೆ. ಆದರೆ ನಮ್ಮ ತಂದೆ ಏನು ಹೇಳ್ತಿದ್ರು, ನೀನು ಮುಂದಕ್ಕೆ ಕಚ್ಚೆ ಪಂಚೆ ಜುಬ್ಬ ಎಲ್ಲ ಹಾಕೊಂಡು, ಶಲ್ಯ ಹಾಕೊಂಡು, ವಿಭೂತಿ ಎಲ್ಲ ಇದು ಮಾಡಿಕೊಂಡು, ಜುಟ್ಟು ಬಿಟ್ಕೊಂಡು ನೀನು BA ಓದಬೇಕು, MA ಓದಬೇಕು, ಪಂಡಿತ ಆಗಬೇಕು, ಇಲ್ಲ ಪುರೋಹಿತ ಆಗಬೇಕು, ದೇವಸ್ಥಾನದ ಅರ್ಚಕ ಆಗಬೇಕು, ಮಠಾಧಿಪತಿ ಆಗಬೇಕು. ನಿನ್ನ ಕೈಯಲ್ಲಿ ಏನೂ ಆಗಲಿಲ್ಲ ಅಂದರೆ ನಿನ್ನ ಮನೆ ಬಿಟ್ಟು ಹೋಗಿ ಕಾಡಿನಲ್ಲಿ ಕೂತ್ಕೊಂಡು ತಪಸ್ ಮಾಡಿ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ತಕ್ಕನಾಗೆ ಮನೇಲಿ ದಿನ ಧ್ಯಾನ ಮಾಡಿಸೋರು. ಸಾಯಂಕಾಲ ಆದ್ರೆ ಆಟಕ್ಕೆ ಬಿಡ್ತಾ ಇರಲಿಲ್ಲ. ಸ್ಕೂಲಿಂದ ಬಂದಾದ್ಮೇಲೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ಕೊಠಡಿ, 4 ಜನನೂ ಅಲ್ಲಿ ಹಾಕ್ಬಿಡೋರು ಮಕ್ಕಳನ್ನ. ನಾವು ಹಿಂಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಎಷ್ಟು 6ರಿಂದ 9 ಗಂಟೆ ತನಕ. 9 ಮೇಲೆ ಎಲ್ಲ ಮತ್ತೆ ಲೈಟ್ ಹಾಕ್ಬಿಟ್ಟು ಕಿಟಕಿ ಬಾಗಿಲು ಎಲ್ಲ ಹಾಕ್ಬಿಟ್ಟಿರೋ. ಅವರು ಧ್ಯಾನ ಮಾಡ್ತಿರೋರು. ಏನು ನೋಡಿದೆ ಅಂತ ಕೇಳೋರು. ನಾವು ಕತ್ಲಲ್ಲಿ ಏನು ನೋಡ್ತಿದ್ವಿ ಕಣ್ಣು ಮುಚ್ಕೊಂಡು? ಏನಪ್ಪ ಕಾಣುತ್ತೆ? ಏನು ಕಾಣಲಿಲ್ಲ, ಕಣ್ಣು ಮುಚ್ಕೊಂಡಿದ್ದೆ ಅಷ್ಟೇ. ಮತ್ತೆ ಇನ್ನೇನು ಮಾಡ್ತಿದ್ದೆ ಅಂದ್ರೆ ಏನು ಮಾಡಲಿಲ್ಲ, ನೀನು ಲೈಟ್ ಆನ್ ಮಾಡೋದನ್ನ ಕಾಯ್ತಾ ಇದ್ವಿ ನಾವು. ಅಂತೂ ಬೇಕೂಪ ಅಲ್ಲ ಕಣೋ. ನೀನು ನಿನಗೆ ಇಷ್ಟವಾದ ರಾಮ ಆಗಲಿ, ಕೃಷ್ಣ ಆಗಲಿ, ಶಿವ ಆಗಲಿ, ಅವನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಲ್ಲಿ ಕೇಂದ್ರೀಕೃತ ಮಾಡಿ ನೀನು ಅವನ್ನ ಕಾಣಕ್ಕೆ ಪ್ರಯತ್ನ ಬೀಳಬೇಕು. ಅವನ ಬಗ್ಗೆನೇ ಇದು ಮಾಡಬೇಕು, ಧ್ಯಾನ ಮಾಡಬೇಕು. ಸರಿ ಕೂತ್ಕೊ ಅಂತ ಮತ್ತೆ 9 ಗಂಟೆಗೆ ಕಂಟಿನ್ಯೂ ಮಾಡಿಸೋರು, 11 ಗಂಟೆ ತನಕ. ಆಮೇಲೆ 11 ಗಂಟೆಗೆ ಮತ್ತೆ ಎಲ್ಲ ನಮ್ಮನ್ನೆಲ್ಲ ಇದು ಮಾಡಾದ್ಮೇಲೆ ರಾತ್ರಿ ಹೊತ್ತು ಸಾಯಂಕಾಲ 6 ಗಂಟೆಯಿಂದ ಕತೆ. ಆಮೇಲೆ ನಾನು ಶಿವ ನೋಡಿದೆ. ಏನಾರು ಒಂದು ನೋಡಿರುವೆ ಆಗ, ಯಾಕೆಂದ್ರೆ ಭಕ್ತ ಮಾರ್ಕಂಡೆ ಕರ್ಕೊಂಡೋಗಿದ್ರಲ್ಲ, ಆವಾಗ ಶಿವನ ಮೇಲೆ ಭಕ್ತಿ ಬಂದಿತ್ತು. ಅಲ್ಲೊಂದು ಸಣ್ಣ ಕತೆ ಇದೆ, ಹೇಳ್ಬಿಡ್ತೀನಿ. ಇದೇ ಸ್ಕ್ರೀನ್ ಅಂದರೆ ನಾವಿಲ್ಲಿ ಕೂತಿದ್ರೆ ನಾವ್ಯಾವತ್ತು ಬಾಲ್ಕನಿಗೆ ಹೋಗಿದ್ದವರಲ್ಲ.
ಇದು ಮಿಡ್ಲ್ ಕ್ಲಾಸು, ಅದು ಗಾಂಧಿ ಕ್ಲಾಸು, ಮಧ್ಯ ಒಂದು ಹಿಂಗೆ ಪ್ಯಾಸೇಜ್ ಇರೋದು, ಓಡಾಡೋ ಇದಿರೋದು. ಅಲ್ಲಿ ಶಿವ ಪ್ರತ್ಯಕ್ಷ ಆಗಿ ಮಾರ್ಕಂಡೇಯನ್ಗೆ ವರ ಕೊಡ್ತಿದ್ದಾನೆ ಅನ್ನುವಾಗ ನಾನು ಓಡೋಗ್ಬಿಡುವೆ ಸ್ಕ್ರೀನ್ಗೆ ಹತ್ರ ಅಲ್ಲ, ಶಿವನ್ಗೆ ಹತ್ರ. ಅವನೇ ನಿಜವಾದ ಶಿವ ಅಂತ ನಮ್ಮ ಭಾವನೆ. ನಮ್ಗಿದೆಲ್ಲ ಶೂಟಿಂಗು, ಸಿನಿಮಾದವರು ಅವೆಲ್ಲ ಗೊತ್ತಿಲ್ಲ. ಅಲ್ಲಿ ನೋಡ್ತಾ ಇದ್ರೆ ಕೈ ಮುಗಿ ಅಂದ್ರೆ ನಾವು ಕೈ ಶಿವ ಅಂತ ಹಿಂಗೆ ಕೈ ಮುಗಿತಾ ಇದ್ವಿ. ಆಮೇಲೆ ನಮ್ಮಪ್ಪ ಓಡ್ ಬಂದು ಹೇಳ್ಕೊಂಬಂದ್ಬಿಟ್ರು. ಸರಿ, ಮನೆಗೆ ಕರ್ಕೊಂಡೋದ್ರು, ಸುಮ್ಮನಾಗ್ಬಿಟ್ಟೆ. ಇನ್ನೊಂದು ದಿವಸ ಮನೇಲಿ ಗಲಾಟೆ ಮಾಡ್ತಾ ಇದ್ದೀನಿ, ನಾನು ಭಕ್ತ ಮಾರ್ಕಂಡೇಯನ್ ನೋಡ್ಬೇಕು ಅಂತ. ಈ ಅವನೆಲ್ಲಿ ಸಿಗ್ತಾನೆ ನಿನ್ಗೆ? ಅವತ್ತು ಕರ್ಕೊಂಡೋಗಿದ್ಯಲ್ಲಪ್ಪ ನೀನು, ಅವತ್ತು ಟಾಕೀಸ್ಗೆ ಭಕ್ತ ಮಾರ್ಕಂಡೇಯ, ನಾನು ಅವತ್ತು ನೋಡಿದ್ಯಲ್ಲ, ನಾನು ಇನ್ನೂ ಒಂದ್ಸತಿ ನೋಡ್ಬೇಕು ಅಂತ. ನನ್ನ ಪ್ಲಾನ್ ಏನು ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಸರಿ, ಆಮೇಲೆ ವಿಚಾರಿಸಿದ್ರೆ ಅವತ್ತೇ ಲಾಸ್ಟ್ ಡೇಟು ಅದು ಆ ಪಿಕ್ಚರು. ಮಾರನೇ ದಿವಸದಿಂದ ಮಂತ್ರವಾದಿ ಅಂತ ತಮಿಳ್ ಪಿಕ್ಚರು ಬಿಡುಗಡೆ ಅಲ್ಲಿ. ಅಯ್ಯೋ ಏನು ಮಾಡೋದು ಅಂತ ನಮ್ಮ ತಂದೆ ಯೋಚನೆ ಮಾಡಿ, ಸರಿ ಕರ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದ್ರೆ ಇನ್ನು ನೋಡೋಕ್ಕಾಗುತ್ತೋ ಇಲ್ವೋ. ಅದು ಎರಡನೇ ಬಿಡುಗಡೆ, ಅವೆಲ್ಲ ಐಡಿಯಾಗಳಿರಲಿಲ್ಲ ಆ ಕಾಲದಲ್ಲಿ. ಆಮೇಲೆ ನೀವು ಮೊದಲೇ ಇಷ್ಟೊಂದು ಇದು ಮಾಡ್ತಾನೆ, ಅದು ದೇವ್ರ ತಾನೇ ಕೇಳ್ತಾ ಇರೋದು ಅಂದ್ಬಿಟ್ಟು ದೇವ್ರದೇ ತೋರಿಸ್ತಾ ಇದ್ದಿತ್ತು. ಸಾಮಾಜಿಕ ಪಿಕ್ಚರು 67ನೇ ಇಸ್ವಿಗೆ ಬರಬೇಕಾಗುತ್ತೆ, ಒಂದೇ ಬಳ್ಳಿ ಹೂಗಳಿಗೆ. ಆಮೇಲೆ ಕರ್ಕೊಂಡೋದ್ರು, ಮತ್ತೆ ಓಡೋಗ್ಬಿಟ್ಟೆ. ಆಮೇಲೆ ಹೇಳ್ಕೊಂಬರ್ತಾ ಇದ್ದಾರೆ, ಅಳ್ತಾ ಇದ್ದೀನಿ. ಅಳ್ಬಾರ್ದು, ಗಲಾಟೆ ಮಾಡಬಾರ್ದು. ಆಮೇಲೆ ಹೇಳಿ ಬಂತೆ ಏನು ಅಂತ, ಕೂತ್ಕೋ ಅಂತ. ಪಿಕ್ಚರೆಲ್ಲ ಬಿಟ್ಟಾದ್ಮೇಲೆ ಬರ್ತಾರೋ ಕೇಳಿದ್ರು, ಯಾಕೆ ಅಳ್ತಾ ಇದ್ದೆ ನೀನು, ಯಾಕೆ ಓಡೋದೆ ಅಲ್ಲಿ ಅಂತ. ಅಪ್ಪ ಶಿವ ಮಾರ್ಕಂಡೇಯನಿಗೆ ವರ ಕೊಟ್ಟನಲ್ಲಪ್ಪ. ಹ್ಞೂ ಕೊಟ್ಟ, ನನಗೂ ವರ ಬೇಕು ಅಂತ ಓಡೋದೆಪ್ಪ ಶಿವನ ಹತ್ರ ಕೇಳಕ್ಕೆ. ಆದರೆ ಶಿವ ನಾನು ಹೋಗೋಷ್ಟೊತ್ತಿಗೆ ಮಾರ್ಕಂಡೇಯನಿಗೆ ಕೊಟ್ಟಾದ್ಮೇಲೆ ಡಣ್ಣಂತ ಮಾಯ ಆಗ್ಬಿಟ್ಟ ಕಣಪ್ಪ, ನಂಗೆ ವರ ಕೊಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವಾಗ ಚಿಕ್ಕ ವಯಸ್ಸು ಸರ್ ಅದು. ಆ ಕಾಲ ದೇವರು, ವರ, ಶಾಪ ಎಲ್ಲ ನಂಬ್ತಿದ್ದಂಥ ಕಾಲ. ಪಾಪ ಪುಣ್ಯ, ಧರ್ಮ, ಕರ್ಮ ಎಲ್ಲ ನಂಬ್ತಿದ್ದಂಥ ಕಾಲ. ನಮ್ಗೆ ಹೇಳ್ಕೊಟ್ಟಿರೋದೇ ಅದು ಬಿಟ್ಟು ಬೇರೆ ಏನು ಹೇಳ್ಕೊಟ್ಟಿರ್ಲಿಲ್ಲ. ನೀವು ಕೇಳಿದ್ರಲ್ಲ ಇಂಗ್ಲಿಷ್ ಮೇಲೆ ಯಾಕೆ ದ್ವೇಷ ಆಯಿತು, ಇಂಗ್ಲಿಷ್ ಪಿಕ್ಚರ್ ಯಾಕೆ ನೋಡ್ತಿರ್ಲಿಲ್ಲ ಅಂತ, ಇದೇ ಕಾರಣನೇ. ಸರಿ ಅಂತ ಈಚೆ ಬಂದು ನೋಡಿದ್ರು, ಅಲ್ಲಿ ಲಿಂಗಗಳನ್ನೆಲ್ಲ ಮಾರ್ತಾ ಇದ್ರು ಇಟ್ಕೊಂಡು. ಒಳ್ಳೆ ಜಾಗನೂ ಕೂಡ, ಒಳ್ಳೆ ಪಿಕ್ಚರ್ ಬಂದಿತ್ತು ಟೈಮ್ ಅಲ್ವೇ. ಆಮೇಲೆ ನಮ್ಮ ತಂದೆ ಒಂದು ಚಿಕ್ಕದು ಪುಟಾಣಿದು ಲಿಂಗನ ತೆಗೆದು, ನೋಡು ಮಾರ್ಕಂಡೇಯ ಹೇಗೆ ಯಾವ ಭಕ್ತಿಯಿಂದ ಶಿವನೇ ಭೈರವನೇ ಚಿದಂಬರ ನೀಲಕಂಠ ಭವಾನಿ ವರಗಂಗಾಧರ ಅಂತ ಹೇಳ್ತಾನೆ, ಆ ಥರ ನೀನು ಇದು ಮಾಡು, ಅವನ್ನ ಭಜಿಸು, ಪೂಜೆ ಮಾಡು, ಧ್ಯಾನ ಮಾಡು, ನಿನಗೆ ಪ್ರತ್ಯಕ್ಷ ಆಗಿ ಒಂದಲ್ಲ ಒಂದು ದಿವಸ ವರ ಕೊಡ್ತಾನೆ ಅಂತ ಅವತ್ತು ಹೇಳಿದಳು. ಇನ್ನು ಶಿವ ಕೊಡ್ತಾನೆ ಅಂತ ನಿಜವಾದ ನಂಬಿಕೆ ಇದೆ ಸರ್, ತೋರಿಕೆಗಲ್ಲ. ಅದು ನಿಜವಾಗ್ಲೂ ನಂಬಿಕೆ ಇದೆ. ಕಾಯ್ಬೇಕು ಅಷ್ಟೇ, ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು ಅಂತ. ಇವತ್ತಿಗೂ ಆ ಲಿಂಗನ ಕೈ ಮುಟ್ಟಿ ನಮಸ್ಕಾರ ಮಾಡಿ ನಾನು ಹೊರಗಡೆ ಬರೋದು. ಹೋದ್ಮೇಲೆ ಹೋಗೋ ಒಂದ್ಸತಿ ಕೈ ಮುಗಿತೀನಿ ನಾನು.